ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಅಗೇನ್ ಪ್ರಾಫಿಟ್ ಬುಕಿಂಗ್ ನ ನೋಡಿದ್ವಿ. 2 ಸೆಪ್ಟೆಂಬರ್ ಅಲ್ಲಿ ನಿಫ್ಟಿನಲ್ಲಿ ಮೋರ್ ದೆನ್ 1.5%, ನಿಯರ್ಲಿ 1.8% ಅಷ್ಟು ಮೂವ್ಮೆಂಟ್ ಕಂಡಿತ್ತು. ಆದ್ರೆ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಆಲ್ಮೋಸ್ಟ್ ಫ್ಲಾಟ್. ನಾವೇನಾದ್ರೂ ಗಿಫ್ಟ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ನೋಡಿದ್ರೆ ಅದು ಗಿಫ್ಟ್ ನಿಫ್ಟಿ ನಿಯರ್ಲಿ 100 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಇತ್ತು. ಆದ್ರೆ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಯ್ತು. ಇಲ್ಲಿ ಫ್ಲಾಟ್ ಆಗಿ ಓಪನ್ ಆದ್ಮೇಲೆ ನಿಫ್ಟಿ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತಾ ಅಲ್ಲಿಂದ ಕೆಳಗಡೆ ಬಂದು ನಿಯರ್ 24,000 ಕೆಳಗಡೆ ಕೂಡ ಸಮ್ ಟೈಮ್ ಬಂದಿತ್ತು. ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು, ಈ ಲೆವೆಲ್ ಅಲ್ಲಿ ಬಂದ್ರೆ ಇಲ್ಲಿಂದ ರಿವರ್ಸಲ್ಗೆ ಟ್ರೈ ಮಾಡೋಣ ಅಂತ ಕಾಲ್ ಸೈಡ್ ಅಲ್ಲಿ. ಸೊ ಇಲ್ಲಿಂದ ಬಂದ ರಿವರ್ಸಲ್ ಅಗೇನ್ 24,150 ಹತ್ರ ನಿಫ್ಟಿ ಫೇಲ್ ಆಯ್ತು. ಸೊ ಈ ರೀತಿ ಬಂದ ಕರೆಕ್ಷನ್, ಸೊ ನಿನ್ನೆ ದಿನ ಒಳ್ಳೆ ಮೂಮೆಂಟ್ ನಂತರ ಈ ರೀತಿ ಪ್ರಾಫಿಟ್ ಬುಕಿಂಗ್ ಮತ್ತೆ ಬಂತು. ಈ ಮೂಮೆಂಟಮ್ ಫೇಲ್ ಆಗುತ್ತಾ, ಬುಲ್ ರನ್ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂತ ನೋಡೋದಕ್ಕೆ ನಾವು ಒಂದ್ಸರಿ ಡೌ ಜೋನ್ಸ್ ಫೀಚರ್ಸ್ ನ ನೋಡೋಣ. ಸೊ US ಮಾರ್ಕೆಟ್ ಹಾಲಿಡೇಸ್ ನಂತರ ಓಪನ್ ಆದಾಗ ಪಾಸಿಟಿವ್ ಇತ್ತು. ಅಲ್ಲಿಂದ ಜಾಬ್ ಕ್ಲೇಮ್ ರಿಪೋರ್ಟ್ ಬಂದ್ಮೇಲೆ US ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ಇದನ್ನ ಕನ್ಸಿಡರ್ ಮಾಡಿ ಗಿಫ್ಟ್ ನಿಫ್ಟಿ ನೆಗೆಟಿವ್ ಅಲ್ಲಿ ಇತ್ತು. ಸೊ ಆ ನೆಗೆಟಿವಿಟಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಕಂಟಿನ್ಯೂ ಆಯ್ತು. ನಿಫ್ಟಿ ಬಿಟ್ರೆ ನಾವು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ಕರೆಕ್ಷನ್ ತನ್ನ ಪ್ರೀವಿಯಸ್ ಡೇ ಅಂದ್ರೆ 2 ಜನವರಿ ಲೋ ಕೆಳಗಡೆ ಬಂದು ಈಗ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಕಂಡಿದೆ. ಈ ಕ್ಲೋಸಿಂಗ್ 51,000 ಕೆಳಗಡೆ ಬಂದಿದೆ. ಅದೇ ನಿಫ್ಟಿ 24,000 ಕೆಳಗಡೆ ಬಂದಿದ್ರೆ ಕೂಡ ಇದು ಯಾವರೇಜ್ ಕ್ಲೋಸಿಂಗ್ 24,000 ಮೇಲೆ 24,004 ಹತ್ರ ಬಂದಿದೆ. ಅದ್ರ ಜೊತೆಗೆ ನಾವು ಮಿಡ್ ಕ್ಯಾಪ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ಇದು 13,000 ಮೇಲೆನೆ ಕ್ಲೋಸಿಂಗ್ ನ ಕಂಡಿದೆ. ಸೊ ಅದರ ಸಪೋರ್ಟ್ ನ ಇಲ್ಲಿ ಅದು ರೆಸ್ಪೆಕ್ಟ್ ಮಾಡಿದೆ. ಸೆನ್ಸೆಕ್ಸ್ ನ ಚೆಕ್ ಮಾಡಿದ್ರೆ ಸೆನ್ಸೆಕ್ಸ್ ಕೂಡ ಇವತ್ತಿನ ತನ್ನ ಎಕ್ಸ್ಪೈರಿನಲ್ಲಿ ಹೈಯರ್ ಲೆವೆಲ್ ಇಂದ ಕೆಳಗಡೆ ಬಂದು ವೊಲಟಿಲಿಟಿನಲ್ಲಿ ದಿನದ ಲೋ ನಲ್ಲೇ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇದು ತನ್ನ 10 ಡೇ ಮೂವಿಂಗ್ ಅವರೇಜ್ ನ ರೆಸ್ಪೆಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ಅಲ್ಲಿ ಇನ್ನು ಪಾಸಿಟಿವ್ ಸೆಂಟಿಮೆಂಟ್ ಯಾವಾಗಿಂದ ಬರ್ಬೋದು ಅಂತ ನೋಡೋದಾದ್ರೆ ನಾವು ಇಲ್ಲಿ ರುಪಿ ವ್ಯಾಲ್ಯೂನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇಲ್ಲಿ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಇನ್ನು ವೀಕ್ ಆಗೇ ಇದೆ, 85 ಮೇಲೆ ಇದೆ. ಸೊ ಇಲ್ಲಿಂದ ಏನಾದರೂ ಸ್ವಲ್ಪ ಕಡಿಮೆ ಆಗ್ತಾ ಬಂದ್ರೆ, ಇದು ಏನಾದರೂ ನಿಯರ್ 85 ಆದ್ರೆ ಕೆಳಗಡೆ ಹೋದ್ರೆ ಟೆಂಪರರಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನ ನೋಡ್ತೀವಿ. ಇದು ಏನಾದರೂ ಹೆಚ್ಚಾಗ್ತಾ ಹೋದ್ರೆ ಅಗೇನ್ ಕಳೆದ ತಿಂಗಳಲ್ಲೇ ಇದನ್ನ ನಾನು ನಿಮ್ಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ಹಾಕಿ ತೋರಿಸ್ತೀನಿ ಚಾರ್ಟ್ ಅನ್ನ. ಸೊ ಒನ್ ಡೇ ಕ್ಯಾಂಡಲ್ ಅಲ್ಲಿ ಬಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಯರ್ 83 ಹತ್ರ ಇದ್ದಿದ್ದು ಈಗ 85 ಮೇಲೆ ಹೋಗಿದೆ. ಸೊ ಈ ರೀತಿ ಬಂದ ಮೂಮೆಂಟಮ್ ಯೂಶಲಿ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ಅದನ್ನ ನಾವು ಆಲ್ರೆಡಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀವಿ. ಇದು ಮೂಮೆಂಟಮ್ ಸ್ವಲ್ಪ ಸ್ಲೋ ಡೌನ್ ಆಗ್ಬೇಕು. ಸೊ ಇಲ್ಲಿ ಏನಾದ್ರೂ ನೀವು ಹಿಂದಿನ ದಿನಗಳಲ್ಲಿ ನೋಡ್ತಾ ಬಂದ್ರೆ ಇದು ಅಪ್ಪರ್ ಮೂವ್ಮೆಂಟ್ ಇರುತ್ತೆ, ಆದ್ರೆ ಒನ್ ಸೈಡ್ ಮೂಮೆಂಟಮ್ ಇರಲ್ಲ. ಈ ರೀತಿ ಇದ್ರೆ ಸೊ ಆಲ್ಮೋಸ್ಟ್ ಸೈಡ್ ವೇಸ್ ಸ್ಲೋಲಿ ಮೇಲೆ ಇದ್ರೆ ಕೂಡ ಫೈನ್. ಈ ರೀತಿ ಒನ್ ಸೈಡ್ ಅಪ್ಪರ್ ಮೂವ್ಮೆಂಟ್ ಬರೋದು ಈ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಯೂಶಲಿ ನೆಗೆಟಿವ್ ಆಗಿರುತ್ತೆ. ಸೊ ಇದು ಕಡಿಮೆ ಆಗಬೇಕು, ಅಥವಾ ಅಟ್ಲೀಸ್ಟ್ ಸೈಡ್ ವೇಸ್ ಅಲ್ಲಿ ಹೋದ್ರೆ ಅದು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು US ಡಾಲರ್ನ ಕೂಡ ಚೆಕ್ ಮಾಡಿದ್ರೆ ಡಾಲರ್ ಇಂಡೆಕ್ಸ್ ಇದು 108 ಮೇಲೆನೆ ಇದೆ. ಸೊ ಇದು ಕಡಿಮೆ ಆದ್ರೆ, ಆಗ ಕಡಿಮೆ ಅಂದ್ರೆ ಅಟ್ಲೀಸ್ಟ್ ಈಗಿನ ಲೆವೆಲ್ ಇಂದ ಕಡಿಮೆ ಆಗ್ಬೇಕು, ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ಬಾರ್ದು. 108 ಕೆಳಗಡೆ 107, 6, 5 ಹೀಗೆ 105 ಹತ್ರ ಬಂದ್ರೆ ಅದು ಓವರ್ ಆಲ್ ಪಾಸಿಟಿವ್ ಆಗುತ್ತೆ. ಅಟ್ಲೀಸ್ಟ್ ಮೇಲೆ ಹೋಗೋದು ಕಡಿಮೆ ಆಗ್ಬೇಕು. ಅದೇ ನಾವು US 10 ಇಯರ್ ಬಾಂಡ್ ನ ಕೂಡ ಚೆಕ್ ಮಾಡಿದ್ರೆ ಇದು ಅಟ್ಲೀಸ್ಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತಾ ಇದೆ ಹೈಯರ್ ಲೆವೆಲ್ ಅಲ್ಲಿ, ಆದ್ರೆ 4.5 ಮೇಲೆ. ಇಲ್ಲಿ ಕೂಡ ಸ್ವಲ್ಪ ಕೆಳಗಡೆ ಬರಬೇಕು, ಇದು 4.2, ಇನ್ನು 4 ಕೆಳಗಡೆ ಬಂದ್ರೆ ಅದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಇನ್ನು ಈಗ ನಾವು ಸೋಮವಾರಕ್ಕೆ 6th ಜನವರಿಗೆ ನಾವು ನಿಫ್ಟಿನಲ್ಲಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಈಗ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲೇ ಇದೀವಿ. ಇದನ್ನ ನಾನು 15 ಮಿನಿಟ್ಸ್ ಕ್ಯಾಂಡಲ್ಗೆ ಬದಲಾಯಿಸ್ಕೊತೀನಿ. ಸೊ ಈಗ ನಿಫ್ಟಿ 24,000 ಮೇಕ್ ಆರ್ ಬ್ರೇಕ್ ಲೆವೆಲ್ ಹತ್ರ ಇದೆ. ಸೊ ಇಲ್ಲಿಂದ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ 10 ಡೇ ಮೂವಿಂಗ್ ಅವರೇಜ್, ಇದು ಬಂದು 23,950 ಹತ್ರ ಬರ್ತಾ ಇದೆ. ಸೊ ನಿಫ್ಟಿ 23,950 ಬ್ರೇಕ್ ಆದ್ರೆ ಇದು ಅಗೇನ್ ತನ್ನ 200 ಡೇ ಮೂವಿಂಗ್ ಅವರೇಜ್ ಇದು ಬರ್ತಾ ಇರೋದು 23,700 ಹತ್ರ. ಸೊ ಇಲ್ಲಿ ಅಗೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಫುಡ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋರು ಇಲ್ಲಿ ಫುಡ್ ಸೈಡ್ ಅಲ್ಲಿ ಟ್ರೈ ಮಾಡ್ಬೋದು.
ಅದೇ 23,950 ಈ ಲೆವೆಲಲ್ಲೇ ಕನ್ಸಾಲಿಡೇಷನ್ ಆಗ್ತಾ ಮೇಲೆ ಬರೋಕ್ಕೆ ಶುರು ಆದರೆ ನಾವು ನಿಫ್ಟಿನ 24,050 ಮೇಲೆ ಲಾಂಗ್ ಪೊಸಿಷನ್ಸ್ನ ಯೋಚನೆ ಮಾಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ಗೆ ಅಗೇನ್ 24,200 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ. ಇಲ್ಲಿ 50 ಡೇ ಹಾಗೂ 100 ಡೇ ಮೂವಿಂಗ್ ಆವರೇಜ್ಗಳು ಇದಾವೆ. ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗಿ ಯಾವಾಗ 24,240 ಅಥವಾ 50 ಮೇಲೆ ಹೋದ್ರೆ ಮಾತ್ರನೇ ನೆಕ್ಸ್ಟ್ ಮೂಮೆಂಟಮ್ ಅದು ನಿಫ್ಟಿನ 24,500 ವರೆಗೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಟ್ರೇಡಿಂಗ್ ನ ಪ್ಲಾನ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ತನ್ನ ಪ್ರೀವಿಯಸ್ ಡೇ ಲೋ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಡಿದೆ, ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಅಗೇನ್ ನಾವು ಪುಟ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ನೋಡ್ಬೇಕು ಅಂತಂದ್ರೆ ಇದು 50,900 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಗ್ಯಾಪ್ ಡೌನ್ ಅಂತ ಓಪನ್ ಆದ್ರೆ ನಾವು ವೇಟ್ ಮಾಡಿ 15 ಮಿನಿಟ್ಸ್ ಲೋ ಕಟ್ ಆದ್ಮೇಲೆ ಪುಟ್ ನ ಟ್ರೈ ಮಾಡಬೇಕು. ಫ್ಲಾಟ್ ಆಗಿ ಓಪನ್ ಆದ್ರೆ 50,900 ಕೆಳಗಡೆ ನಾವು ಪುಟ್ ನ ಟ್ರೈ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ ಮೂವ್ಗೆ ಟಾರ್ಗೆಟ್ 50,500 200 ಡೇ ಮೂವಿಂಗ್ ಆವರೇಜ್ ಈ ಲೆವೆಲ್ ನ ಇಟ್ಕೋಬೇಕಾಗುತ್ತೆ. ಸೊ ಇದನ್ನ ಆಲ್ರೆಡಿ ಬ್ಯಾಂಕ್ ನಿಫ್ಟಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿದೆ. ಇದು ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ಹೆಚ್ಚಿನ ಕರೆಕ್ಷನ್ ಮೇ ಬಿ 1,500 ಪಾಯಿಂಟ್ಸ್ ವರೆಗೂ ಹೆಚ್ಚಿನ ಕರೆಕ್ಷನ್ 1 ವೀಕ್ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ 50,500 ಮೇನ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ. ಅದೇ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದಾನೆ ಸಪೋರ್ಟ್ ತಗೊಂಡು ರಿಕವರಿ ಕಾಣಕ್ಕೆ ಶುರು ಆದ್ರೆ ಅಗೇನ್ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೆ, ಇಲ್ಲಿ ಮಲ್ಟಿಪಲ್ ರೆಸಿಸ್ಟೆನ್ಸ್ ಗಳು ಇದಾವೆ, ಒಳ್ಳೆ ಮೂಮೆಂಟಮ್ ಬರೋದು ಕಷ್ಟ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋದು ಕಷ್ಟ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಓನ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಕಾಲ್ ಪೊಸಿಷನ್ಸ್ ಏನಾದ್ರು ಇದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ನಿಫ್ಟಿನಲ್ಲಿ ಪ್ಲಾನ್ ಮಾಡ್ಬೋದು. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಜೊತೆಗೆ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಟ್ರೇಡ್ ಮಾಡೋಕೆ ನೋಡೋದಾದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ತನ್ನ ಎಲ್ಲ ಮೂವಿಂಗ್ ಆವರೇಜ್ ಗಳ ಮೇಲೆ ಇದೆ. ಸೊ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರೂ ಇದು 13,040, ಸೊ ಇಲ್ಲಿ 2 ಬಾರಿ ರಿಜೆಕ್ಷನ್ ಕಂಡಿದೆ. 13,040 ಅಥವಾ 13,050 ಇದ್ರ ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ 13,000 ಕೆಳಗಡೆ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಇಲ್ಲಿಂದ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಇದರ ಮೂಮೆಂಟಮ್ ನೆಕ್ಸ್ಟ್ 13,200 250 ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ಸ್ ಅಬೌವ್ 13,050 ಮೇಲೆ ಪ್ಲಾನ್ ಮಾಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 6 ಜನವರಿ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಇನ್ನು ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಗೊಂಡು ಬರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.